ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಅಳ್ತಾ ಇದೀಯಾ? ನನ್ನ ಅಪ್ಪ ಅಮ್ಮವನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ಗಿಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ. ಅಪ್ಪನೇ ನನ್ನ ಬೆಸ್ಟ್ ಫ್ರೆಂಡು. ನಮಗೂ ಅಪ್ಪ ಅಮ್ಮನೇ ಫ್ರೆಂಡ್ಸು. ಆದ್ರೆ ನಾನು ನನ್ನ ಬೆಸ್ಟ್ ಫ್ರೆಂಡ್ ಅಪ್ಪ ಮಾಡ್ಕೊಂಡೆ. ನಮ್ಮ ಅಪ್ಪ ಆಗೋಕ್ಕಿಂತ ಮುಂಚೆ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ರು. ಅವ್ರಿಗೆ ಮ್ಯಾಜಿಕ್ ಎಲ್ಲ ಬರ್ತಿತ್ತು. ಆಮೇಲೆ ಅವ್ರು ನನ್ನ ಅಪ್ಪ ಆದ್ರು. ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನಮ್ಮ ಅಮ್ಮನೂ ಅಷ್ಟೇ. ನಾನು ಅವ್ರನ್ನ ನೋಡ್ಬೇಕನ್ಸ್ತಾ ಇದೆ. ಅಪ್ಪ ಬಂದಿದ್ದಾರೆ ಅನ್ಸುತ್ತೆ. ಇದು ಕಾರ್ ಸೌಂಡು. ಬೇರೆ ಯಾರ ಹತ್ರನೂ ಆ ತರ ಕಾರ್ ಇರಲ್ವಾ? ಇಲ್ಲ, ಇದು ನಾವು ಅಪ್ಪಂದೇ ಕಾರ್ ಸೌಂಡು. ವಿಸಿಟ್ ಮಾಡೋ ದಿನ ಮಾತ್ರ ಪೇರೆಂಟ್ಸ್ ಬರ್ತಾರೆ. ನೀನ್ ಸುಮ್ನೆ ಮಲ್ಕೋ. ಪ್ಲೀಸ್ ಆತರ ಮಾಡ್ಬೇಡಿ. ಮಕ್ಳು ಮಲ್ಗಿರ್ತಾರ, ಅವ್ರಿಗೆ ಡಿಸ್ಟರ್ಬ್ ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಮತ್ತೆ ಸಿಹಿನ ನಾನು ಹೇಗ್ ನೋಡೋದು? ಇವಾಗ ನೋಡಕ್ಕಾಗಲ್ಲ, ಬೆಳಗ್ಗೆ ಬರ್ಬೇಕು. ಸೀತಾ, ಸಿಹಿಯಲ್ಲಿ ಖುಷಿ ಆಗಿಲ್ಲ. ಅಟ್ ಎನಿ ಕಾಸ್ಟ್ ನಾನು ಸಿಹಿನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ರಾಮ್, ಯಾ ಸೀತಾ, ಟೆಲ್ ಮಿ. ನೀವು ತುಂಬಾ ಅತಿಯಾಗಿ ಆಡ್ತಿದ್ದೀರಾ. ಈ ತರ ಮಾಡೋದಿದ್ರೆ ಇಲ್ಲಿಗೆ ಯಾಕೆ ಬಂದು ಸೇರಿಸ್ಬೇಕಿತ್ತು? ನನಗೇನಿಲ್ಲ ಇಷ್ಟ ಇರ್ಲಿಲ್ಲ. ಸಿಹಿ ಆಟ ಹಿಡಿದಕ್ಕೆ ನಾನು ಸೇರ್ಸೋಗ ಆಯ್ತಷ್ಟೇ. ನಾನೇನ್ ಮಾಡ್ಲಿ? ರಾಮ್, ಸಿಹಿ ನನ್ ಮಗಳು ಕೂಡ. ನಾನು ಅವಳನ್ನ ಬಿಟ್ಟಿಲ್ವಾ? ನನ್ಗಿದೆಲ್ಲ ಈಸಿ ಅನ್ಕೊಂಡ್ರಾ? ಹೌದೌದು, ಅದಕ್ಕೆ ನಾವ್ ಇಲ್ಲಿದ್ದೀವಿ. ಅವಳಲ್ಲಿ ಓದಾಡ್ತಿದ್ದಾಳೆ. ನನ್ನ ಮಗಳು ಓದಾಡೋದು ನನ್ಗಿಷ್ಟ ಇಲ್ಲ. ನಾನು ಕರ್ಕೊಂಡ್ ಬರ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಯಾರು ಸರ್? ನನ್ನ ಮಗಳನ್ನ ನೋಡ್ಬೇಕು, ಗೇಟ್ ಓಪನ್ ಮಾಡಿ. ಸಾರಿ ಸರ್, ಈ ಟೈಮಲ್ಲಿ ವಿಸಿಟರ್ಸ್ನ ಒಳಗಡೆ ಅಲೋ ಮಾಡಲ್ಲ. ನನ್ನ ಮಗಳಿಗೆ ಹುಷಾರಿಲ್ಲ. ಫೋನ್ ಮಾಡಿದಾಗ ಅಳ್ತಾ ಇದ್ದು. ನಾನು ಅವಳನ್ನ ಈಗಲೇ ನೋಡ್ಬೇಕು. ಸರ್, ವಾರ್ಡನ್ ಪರ್ಮಿಷನ್ ಇಲ್ಲದೆ ನಾವು ಯಾರನ್ನೂ ಒಳಗಡೆ ಬಿಡೋಕ್ಕಾಗಲ್ಲ ಸರ್. ರಾಮ್, ನಿಮ್ ಮನೆಗೆ ಬನ್ನಿ. ಆಗಲ್ಲ ಸೀತಾ, ನನ್ನ ಮಗಳನ್ನ ನೋಡ್ದೆ ನಾನು ಇಲ್ಲಿಂದ ಹೊರಡಲ್ಲ ಅಷ್ಟೇ. ರಾಮ್, ಹಲೋ ಹಲೋ ಮ್ಯಾಮ್, ನಾನು ಶ್ರೀರಾಮ್ ದೇಸಾಯಿ ಮಾತಾಡ್ತಾ ಇದ್ದೀನಿ. ಸಿಹಿಸ್ ಫಾದರ್. ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ಸೆಕ್ಯೂರಿಟಿಗೆ ಗೇಟ್ ಓಪನ್ ಮಾಡಕ್ಕೆ ಹೇಳ್ತೀರಾ? ಸರ್, ನೀವ್ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದಿದ್ದೀರಾ? ನನ್ನ ಮಗಳನ್ನ ನೋಡಬೇಕು, ಅದಕ್ಕೆ. ಸಾರಿ ಸರ್, ಇಷ್ಟೊತ್ತಲ್ಲಿ ಅಲೋ ಮಾಡೋದಕ್ಕಾಗಲ್ಲ. ಬರೀ ವಿಸಿಟಿಂಗ್ ಅವರ್ಸಲ್ಲಿ ಅಷ್ಟೇ ನೀವು ನೋಡೋಕ್ಕಾಗೋದು. ಮ್ಯಾಮ್, ಆ್ಯಕ್ಚುಲಿ ನಾನು ಸಿಹಿ ಜೊತೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಅವಳು ಅಳ್ತಾ ಇದ್ಲು. ಶಿ ಇಸ್ ನಾಟ್ ಹ್ಯಾಪಿ ದೇರ್. ಇವಾಗಷ್ಟೇ ಎಲ್ಲ ರೂಮ್ಗೂ ವಿಸಿಟ್ ಮಾಡಿ ಬಂದೆ. ಶಿ ಇಸ್ ಫೈನ್. ಮ್ಯಾಮ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸರ್, ರೂಲ್ಸ್ ಎಲ್ರಿಗೂ ಒಂದೇ. ನಿಮ್ಮನ್ನು ಇವಾಗ ಅಲೋ ಮಾಡೋಕ್ಕಾಗಲ್ಲ. ನಾನು ಹೇಳಿಲ್ವಾ ನಿಮ್ಗೆ? ತಪ್ಪು ಮಾಡ್ಬಿಟ್ಟೆ ಸೀತಾ. ಸಿಹಿನ ಈ ಸ್ಕೂಲಿಗೆ ಸೇರಿಸಲೇಬಾರ್ದಾಗಿತ್ತು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ತೊಗೊಂಡಿರೋ ಡಿಸಿಷನ್ನ ನಾನೇ ರಿಗ್ರೆಟ್ ಮಾಡ್ತಾ ಇದ್ದೀನಿ. ಅದು ಈ ಸ್ಕೂಲ್ಗೆ ಸೇರಿಸಿದ್ನ. ರಾಮ್, ಸಿಹಿ ಆರಾಮಾಗಿರ್ತಾಳೆ. ಇಷ್ಟೊತ್ತಿಗೆ ಮಲ್ಗಿರ್ತಾಳೆ. ಪ್ಲೀಸ್ ಬನ್ನಿ ಹೋಗೋಣ. ಆಗಲ್ಲ ಸೀತಾ, ನನ್ನ ಮಗಳನ್ನ ನೋಡ್ದೆ ನಾನು. I love you, ಸಿಹಿ ಪುಟ್ಟ. I love you, ಅಪ್ಪ. I love you too, ಸಿಹಿ. ಸಿಹಿ, ಏನ್ ಮಾಡ್ತಾ ಇದೀಯಾ ಇಲ್ಲಿ? ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ನೀನು ಹುಷಾರಾಗಿದ್ಯಾ ಅಲ್ವಾ? ಹುಷಾರಾಗಿದ್ದೀನಿ. ಹಾಗಿದ್ರೆ ಅಪ್ಪ ಅಮ್ಮ ವಿಸಿಟಿಂಗ್ ಅವರ್ಸಲ್ಲಿ ಬಂದು ನಿನ್ನ ಮೀಟ್ ಮಾಡ್ತಾರೆ. ಓಕೆನಾ? ಇವಾಗ ಹೋಗಿ ಮಲ್ಕೋ. ಸಿಹಿ, ಹೇಳಿದ್ ಕೇಳು. ಹೋಗಿ ಮಲ್ಗು. ಸಾಹೇಬ್ರೆ, ಈಗ್ಲಾದ್ರೂ ಆರಾಮ್ ಅನ್ನಿಸ್ತಾ ಇದೆಯಾ ನಿಮ್ಗೆ? ಯಾ, ಸಿಹಿಗೂ ನಿಮ್ಮನ್ನ ಬಿಟ್ಟಿರೋಕ್ಕೆ ತುಂಬಾ ಕಷ್ಟ ಆಗಿರುತ್ತೆ, ಬೇಜಾರು ಕೂಡ ಆಗಿರುತ್ತೆ. ಅಷ್ಟಕ್ಕೆ ನೀವು ಇಷ್ಟೊಂದು ರಿಯಾಕ್ಟ್ ಮಾಡಿದ್ರೆ ಹೇಗೆ?
ಮಕ್ಕಳು ಕೆಲವೊಂದನ್ನ ಇಂಡಿಪೆಂಡೆಂಟ್ ಆಗಿ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕು ತಾನೆ. ನೀವು ಹೇಳೋದೇನೋ ನಿಜ, ಆದರೆ ಇದನ್ನ ಪ್ರಾಕ್ಟಿಕಲಿ ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ನನಗೂ ಕಷ್ಟ ಆಗ್ತಿದೆ, ಆದ್ರೆ ನಮ್ಮ ಮಗಳು ಎಲ್ಲದನ್ನು ಮ್ಯಾನೇಜ್ ಮಾಡ್ತಾಳೆ. ಸೀತಾ, ಸಿಹಿ ಖುಷಿಯಾಗಿರ್ತಾಳಲ್ವಾ? ಹ್ಞೂ ರಾಮ್, ಖಂಡಿತ ಖುಷಿಯಾಗಿರ್ತಾಳೆ. ಅವಳು ನಮ್ಮ ಮಗಳು, ಎಲ್ಲದನ್ನು ನೀಟಾಗಿ ಮ್ಯಾನೇಜ್ ಮಾಡ್ತಾಳೆ. ಆದ್ರೆ ಈ ಪಾಪುನ ಮ್ಯಾನೇಜ್ ಮಾಡೋದೇ ತುಂಬಾ ಕಷ್ಟ ಅಪ್ಪ. ನೀವ್ ಆಡೋದ್ ನೋಡಿ ನನಗೆ ಎಷ್ಟು ಹೆದರಿಕೆ ಆಗಿತ್ತು ಗೊತ್ತಾ? ಹೌದೌದು, ನನ್ನ ಟೆನ್ಷನ್ ಯಾರಿಗೂ ಅರ್ಥ ಆಗುತ್ತೆ. ಹೇಳಿ, ನಿಮ್ಮನ್ನು ಇಲ್ಲೇ ಸೇರಿಸ್ಬಿಡೋದಾ? ಆಕ್ಚುಲಿ ನೋಡೋ ಬ್ಯಾಡ್ ಐಡಿಯಾ. ನಾನು ನನ್ನ ಮಗಳು ಇಬ್ರು ಒಂದೇ ಡಾಮಿಟ್ರಿಲಿ ಇಬ್ರು ಒಟ್ಟಿಗೆ ಇದ್ಬಿಡ್ತೀವಿ. ಆದ್ರೆ ಅಪ್ಪ ಮಗಳು ಒಟ್ಟಿಗೆ ಇರಕ್ಕಾಗಲ್ಲ, ಯಾಕಂದ್ರೆ ಹುಡುಗರು ಸಪ್ರೇಟು ಹುಡುಗಿರ್ ಸಪ್ರೇಟ್ ಇರ್ಬೇಕಾಗತ್ತಲ್ಲ. ಹೌದೌದೌದು, ಮೊದಲೇ ಈ ಸ್ಕೂಲು ಅಪ್ಪ ಮಗಳನ್ನ ದೂರ ಮಾಡೋದ್ರಲ್ಲಿ ಫೇಮಸ್ಸು. ಸ್ಕೂಲ್ನ ಬೈದು ಏನು ಪ್ರಯೋಜನ? ಮೇಲ್ಗಡೆ ಕೂತಿದಲ್ಲ ಅವನಿಗೆ ಬೈಬೇಕು, KD ನಂಬರ್ 1. ಹಾಪ, ದೇವ್ರಿಗೆ ಯಾಕೆ ಬೈತಿದ್ದೀರಾ? ರಾಮ್, ನಿಮ್ಗೆ ಹಸುವಾಗ್ತಿಲ್ವಾ? ಇಲ್ಲಪ್ಪ, ನಿಮ್ಗೆ ಹೋಗ್ತಿದ್ಯಾ? ಇಲ್ಲ, ಆಕ್ಚುಲಿ ಸೀತಾ ತುಂಬಾ ಹೊಟ್ಟೆ ಸಿಗ್ತಿದೆ. ನನಗೂ ಅಷ್ಟೇ. ಸ್ವಲ್ಪ ಅಲ್ಲ, ತುಂಬಾನೇ. ನನಗೂ ತುಂಬಾ ತುಂಬಾ ಹಸುವಾಗ್ತಿದೆ. ಚಿಕ್ಕಿ ಅಡ್ಗೆ ಮಾಡಿ ರೆಡಿ ಮಾಡಿ ಇಟ್ಟಿದ್ರು, ನಾವ್ ಇಲ್ಲಿಗೆ ಬಂದ್ಬಿಟ್ವಿ. ಈಗ ಮನೆಗೆ ಹೋಗೋ ತನಕ ಹಸ್ಕೊಂಡೇ ಇರ್ಬೇಕು. ನನಗೆ ಓಕೆ ಇದೆ, ಆದ್ರೆ ನೀವು ಅಷ್ಟು ದೂರ ಡ್ರೈವ್ ಮಾಡ್ಬೇಕಲ್ಲ. ಇಲ್ಲೇ ಯಾವ್ದಾದ್ರು ಪಕ್ಕದಲ್ಲಿ ರೆಸ್ಟೋರೆಂಟ್ ಇರುತ್ತೆ, ಹುಡುಕ್ತೀನಿ. ರಾಮ್, ಬೇಡ, ನೀವು ತುಂಬಾ ಸೆನ್ಸಿಟಿವ್. ಯಾವ್ದಾದ್ರು 7 ಸ್ಟಾರ್ ಇದ್ರೆ ಹುಡುಕಿ. ಉಪ್ಪು, ಹುಳಿ, ಖಾರ ಇದೆಲ್ಲ ಜಾಸ್ತಿ ಇರಬಾರ್ದು ನಿಮ್ಗೆ. ಹಲೋ, ಅಷ್ಟು ಪುಟ್ಟು ಮಗಳೇ ಖಾರ ತಿನ್ಬೇಕಾದ್ರೆ ನಾನು ಇನ್ನು ಅವಳ ಅಪ್ಪ, ನನಗೆ ತಿನ್ನೋಕ್ಕಾಗಲ್ವಾ? ನೋಡಿ, ಈಗ 7 ಸ್ಟಾರ್ ಹೋಟೆಲ್ ಹುಡ್ಕೋಷ್ಟು ನನಗೆ ಟೈಮ್ ಇಲ್ಲ. ಅದ್ರ ಬದಲು ಇಲ್ಲೇ ಯಾವುದಾದ್ರೂ ಸಣ್ಣ ಹೋಟೆಲ್ ಏನಾದ್ರು ಇದ್ರೆ ನೋಡೋಣ. ಸೀದಾ ಅಲ್ಲಿ ನೋಡಿ, ಅಲ್ಲೊಂದು ಸಣ್ಣ ಫುಡ್ ಸ್ಟಾಲ್ ಇದೆ. ನಿಮ್ಗೆ ಓಕೆನಾ? ಹಾ, ಓಕೆ, ಬರೀ ಟ್ರೈ ಮಾಡೋಣ. ಚೆನ್ನಾಗಿದೆ ಅಲ್ವಾ? ರೋಡ್ ಸೈಡ್ ಫುಡ್ ಹೇಗಿರುತ್ತೋ ಏನೋ ಅಂತ ತಲೆಗೆಟ್ಕೊಂಡಿದೆ, ಬಟ್ ಆಕ್ಚುಲಿ ಚೆನ್ನಾಗಿದೆ. ಯಾಕೆ, ಏನಾಯ್ತು? ನಾನು ಹೇಳಿದ್ದು ಇಷ್ಟು ಚಳಿ ಚಳಿ ರಾತ್ರಿಲಿ ಬಿಸಿ ಬಿಸಿ ಸ್ಯಾಂಡ್ವಿಚ್ ತಿನ್ಕೊಂಡು ನಮ್ಮವ್ರ ಜೊತೆ ಮಾತಾಡಕ್ಕೆ ಎಷ್ಟು ಚೆನ್ನಾಗಿರತ್ತಲ್ವಾ ಯಜಮಾನ್ರೆ? ಅದು ನಿಜ. ಅದನ್ನು ನಿಮ್ಮ ಬಾಯಲ್ಲಿ ಈ ಥರ ಮಾತೆಲ್ಲ ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಫಸ್ಟ್ ಆಫ್ ಆಲ್ ಈ ಥರ ಮಾತಾಡೋದೇ ಅಪರೂಪ. ಈ ಮೊಮೆಂಟ್ ಇದೆಯಲ್ಲ, ಬ್ಯೂಟಿಫುಲ್. ಶ್ರೀನು ಇರಬೇಕಿತ್ತು, ಈ ಕಾರನ್ನ ತುಂಬಾ ಎಂಜಾಯ್ ಮಾಡಿರೋರು. ಪಾಪ ಅದೊಂದೇ ಮಿಸ್ಸಿಂಗು. ಯಾಕೆ ಅವ್ನು ಖಾರ ಆಗ್ತಿದ್ಯಾ? ಇಲ್ಲಪ್ಪ, ಯಾಕೆ ನಿಮಗೆ ಖಾರ ಆಗ್ತಿದ್ಯಾ? ಇಲ್ಲ, ಐಮ್ ಗುಡ್. ಬಟ್ ನಿಮ್ ಕಣ್ಣೆಲ್ಲ ಕೆಂಪಗೆ ಆಗ್ತಾ ಇದೆ. ಖಾರ ಜಾಸ್ತಿ ಇದೆಯಾ? ನೀರು ಕುಡೀರಿ. ಮೇಲೆ ನೋಡಿ, ಮೇಲೆ ನೋಡಿ, ಮೇಲೆ ಉಸಿರು ಬಿಗಿ ಇಟ್ಕೊಳ್ಳಿ. ಓಕೆನಾ? ಮೋಸ್ಟ್ಲಿ ಸೀನ್ ನೆಲೆಸ್ಕೋತಾ ಇರಬೇಕು ಅನ್ಸುತ್ತೆ. ನೀವು ನನ್ನ ಮುಂದೆ ಕೊಚ್ಕೋತಿರಲ್ಲ. ನಂಗೆ ಖಾರ ಅಂದ್ರೆ ತುಂಬಾ ಇಷ್ಟ, ನಾನು ಖಾರ ತಿಂತೀನಿ ಅಂತಲ್ಲ, ಅದಕ್ಕೆ ಹಿಂಗಾಗಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.